ಬಾದಾಮಿ ಚಾಳುಕ್ಯರು ಸಾಮಾನ್ಯ ಶಕ ಪೂರ್ವ 540ರಿಂದ ಸಾಮಾನ್ಯ ಶಕ 750ರವರೆಗೆ ಆಳಿದರು. ಬಾದಾಮಿ ಚಾಳುಕ್ಯರ ಸ್ಥಾಪಕ ರಾಜ ಜಯಸಿಂಹ. ಇವರ ರಾಜಧಾನಿ ಬಾದಾಮಿ. ಬಾದಾಮಿ ಚಾಳುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಿಕೇಶಿ ಪಲ್ಲವರ ದೊರೆ ಮಹೇಂದ್ರವರ್ಮನನ್ನು ಸೋಲಿಸಿದನು. ಉತ್ತರ ಭಾರತವನ್ನು ಆಳುತ್ತಿದ್ದ ಹರ್ಷವರ್ಧನನನ್ನು ನರ್ಮದಾ ನದಿಯ ದಡದಲ್ಲಿ ತಡೆಗಟ್ಟಿ ಸೋಲಿಸಿ ದಕ್ಷಿಣ ಪಥೇಶ್ವರ ಕ್ಷೀರಸಾಗರದಿಂದ ಆವೃತ ಅಧಿಪತಿ ಎಂಬ ಬಿರುದನ್ನು ಪಡೆದನು. ಇದನ್ನು ರವಿಕೀರ್ತಿ ವರ್ಣಿಸಿದ್ದಾನೆ. ಚೀನಾದ ಪ್ರವಾಸಿ ಹುಯೆನ್ಸಾಂಗನು ಪುಲಿಕೇಶಿಯ ಆಸ್ಥಾನಕ್ಕೆ ಭೇಟಿ ನೀಡಿದನು. ಪರ್ಷಿಯನ್ ದೊರೆ ಇಮ್ಮಡಿ ಖುಸ್ರುವಿನೊಡನೆ ಪುಲಿಕೇಶಿ ರಾಯಭಾರಿ ಸಂಬಂಧವನ್ನು ಬೆಳೆಸಿಕೊಂಡನು ಎಂದು ಅರಬ್ ಇತಿಹಾಸಕಾರರು ತಿಳಿಸುತ್ತಾರೆ. ಬಾದಾಮಿ ಚಾಳುಕ್ಯರ ಕಾಲದಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳು ಬೆಳೆದವು. ತ್ರಿಪದಿ ಸಾಹಿತ್ಯ ಶೈಲಿಯಲ್ಲಿ ಬೆಳೆಯಲಾಯಿತು. ಕನ್ನಡದಲ್ಲಿ ಬರೆಯಲ್ಪಟ್ಟ ಬಾದಾಮಿ ಕಡೆಯ ಅರಬ್ ಭಟ್ಟನ ಶಾಸನವು ತ್ರಿಪದಿ ಶೈಲಿಯಲ್ಲಿ ಕಂಡುಬಂದಿದೆ. ಎರಡನೇ ಇಮ್ಮಡಿ ಪುಲಿಕೇಶಿ ಸೊಸೆಯಾದ ವಿಜಿಕಾ ಅವಳು ಕೌಮುದಿ ಮಹೋತ್ಸವ ಎಂಬ ಕೃತಿಯನ್ನು ಬರೆದಳು. ಇವರ ಕಾಲದಲ್ಲಿ ಚಾಳುಕ್ಯ ಶೈಲಿ ಮತ್ತು ವೇಷರ ಶೈಲಿಯಲ್ಲಿ ಅನೇಕ ದೇವಾಲಯಗಳನ್ನು ಕಟ್ಟಿಸಿದರು. ಬಾದಾಮಿ ಐಹೊಳೆ ಪಟ್ಟದ ಕಲ್ಲಿನಲ್ಲಿ ನಿರ್ಮಿಸಿದ್ದಾರೆ. ಐಹೊಳೆಯನ್ನು ದೇವಾಲಯದ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಕರೆಯುತ್ತಾರೆ. ಧನ್ಯವಾದ.